ಮೋದಿ ನೇತೃತ್ವದ ಸರ್ಕಾರದ ಸ್ಲೋಗನ್ ಇದಿದೆ ಅಚ್ಚೇ ದಿನ್. ಭಾರತಕ್ಕೆ ಈ ಬಜೆಟ್ನ ಮೂಲಕ ಅಚ್ಚೇ ದಿನ್ ಬರುತ್ತಾ, ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದವರಿಗೆ ಅಚ್ಚೇ ದಿನ್ ಬರುತ್ತಾ ಅನ್ನೋ ನಿರೀಕ್ಷೆ ಸಹಜವಾಗಿದೆ. ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಸಿಹಿ ಸುದ್ದಿ ಫಿಕ್ಸ್ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಧ್ಯಮ ವರ್ಗದ ಮೇಲಿರುವ ತೆರಿಗೆಯ ಹೊರೆಯನ್ನ ಇಳಿಸುವ ಸಾಧ್ಯತೆ ಇದೆ ಬಾರಿಯ ಬಜೆಟ್ನಲ್ಲಿ. ಇದಕ್ಕೆ ಪ್ರಮುಖವಾಗಿ ಕಾರಣ ಇರೋದು ಮಾರ್ಕೆಟ್ ಇನ್ಫ್ಲೋ, ಅಂದರೆ ಬಡ ಹಾಗೆ ಮಧ್ಯಮ ವರ್ಗದವರ ಕೊಳ್ಳುವಿಕೆಯ ಕೆಪಾಸಿಟಿಯನ್ನು, ಖರೀದಿ ಮಾಡುವ ಕೆಪಾಸಿಟಿಯನ್ನು ಹೆಚ್ಚಿಗೆ ಮಾಡುವ ಪ್ರಯತ್ನವನ್ನು ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಣದುಬ್ಬರ, ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗ್ತಾ ಇರೋದು ಭಾರತದ ಆರ್ಥಿಕ ಸ್ಥಿರತೆ ಮೇಲೂ ಕೂಡ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಮಧ್ಯಮ ಹಾಗೆ ಬಡ ವರ್ಗದವರ ಕೈಯಲ್ಲಿ ಹಣ ಉಳಿಯುವಂತೆ ಮಾಡಬೇಕು ಅಂದರೆ ತೆರಿಗೆ ವಿನಾಯಿತಿಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಸರ್ಕಾರದ ಮೇಲೂ ಕೂಡ ಇದೆ. ನಿರೀಕ್ಷೆ 15 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ರೆ, 15 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ರೆ ಮೋದಿ ಸರ್ಕಾರ ತೆರಿಗೆ ಪ್ರಮಾಣದಲ್ಲಿ ಇಳಿಕೆಯನ್ನ ಮಾಡಬಹುದು ಅನ್ನೋದು. ಭಾರತದಲ್ಲಿ ಸದ್ಯ 2 ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ಗಳಿದೆ. ನಿಮಗೆ ಗೊತ್ತಿರೋ ಹಾಗೆ ಓಲ್ಡ್ ರೆಜಿಮ್ ಹಾಗೆ ಹೊಸ ಪದ್ಧತಿ. ಹಳೆ ತೆರಿಗೆ ಪದ್ಧತಿ 2020ರ ನಂತರದಲ್ಲಿ ಜಾರಿಯಾದ ನ್ಯೂ ಟ್ಯಾಕ್ಸ್ ರೆಜಿಮ್. ಆದಷ್ಟು ಮಂದಿಯನ್ನ ಹೊಸ ತೆರಿಗೆ ಪದ್ಧತಿಯ ಒಳಗೇನೆ ತರಬೇಕು ಅನ್ನೋ ಪ್ರಯತ್ನ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದರೆ ಹಳೆ ಸಿಸ್ಟಮ್ನಲ್ಲಿ ತೆರಿಗೆ ಇನ್ಕಮ್ ಟ್ಯಾಕ್ಸನ್ನು ಕ್ಲೈಮ್ ಮಾಡ್ಕೊಳ್ತಾ ಇರೋರು, ಫೈಲ್ ಮಾಡ್ಕೊಳ್ತಾ ಇರೋರಿಗೆ ಹೆಚ್ಚಿನ ವಿನಾಯಿತಿಗಳು ಸಿಗ್ತಾ ಇದೆ. ಹೀಗಾಗಿ ಹೊಸ ಆದಾಯ ತೆರಿಗೆ ಪದ್ಧತಿ ಇದರ ಅಡಿಯಲ್ಲಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ಕೊಳ್ತಿದ್ದಾರೆ ಅವ್ರಿಗೂ ಹೆಚ್ಚಿನ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಹೆಚ್ಚು ಆದಾಯ ತೆರಿಗೆ ಕಟ್ಟೋರು ಹಳೆ ಟ್ಯಾಕ್ಸ್ ಸಿಸ್ಟಮನ್ನು ಬಳಸ್ತಾ ಇದ್ದಾರೆ. ಇದನ್ನು ಮರ್ಜ್ ಮಾಡುವ ಪ್ರಯತ್ನದ ಭಾಗವಾಗಿ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ನ ಅಡಿಯಲ್ಲಿ ತರುವ ಪ್ರಯತ್ನದ ಭಾಗವಾಗಿಯೂ ಕೂಡ ಒಂದಷ್ಟು ಬದಲಾವಣೆಗಳನ್ನು, ಸುಧಾರಣೆಯನ್ನು ಈ ಬಜೆಟ್ನ ಮೂಲಕ ತರುವ ನಿರೀಕ್ಷೆ ಇದೆ. ಮೋದಿ ನೇತೃತ್ವದ ಸರ್ಕಾರದ ಸ್ಲೋಗನ್ ಇದಿದೆ ಅಚ್ಚೇ ದಿನ್. ಭಾರತಕ್ಕೆ ಈ ಬಜೆಟ್ನ ಮೂಲಕ ಅಚ್ಚೇ ದಿನ್ ಬರುತ್ತಾ, ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದವರಿಗೆ ಅಚ್ಚೇ ದಿನ್ ಬರುತ್ತಾ ಅನ್ನೋ ನಿರೀಕ್ಷೆ ಸಹಜವಾಗಿದೆ. ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಸಿಹಿ ಸುದ್ದಿ ಫಿಕ್ಸ್ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಧ್ಯಮ ವರ್ಗದ ಮೇಲಿರುವ ತೆರಿಗೆಯ ಹೊರೆಯನ್ನ ಇಳಿಸುವ ಸಾಧ್ಯತೆ ಇದೆ ಬಾರಿಯ ಬಜೆಟ್ನಲ್ಲಿ. ಇದಕ್ಕೆ ಪ್ರಮುಖವಾಗಿ ಕಾರಣ ಇರೋದು ಮಾರ್ಕೆಟ್ ಇನ್ಫ್ಲೋ, ಅಂದರೆ ಬಡ ಹಾಗೆ ಮಧ್ಯಮ ವರ್ಗದವರ ಕೊಳ್ಳುವಿಕೆಯ ಕೆಪಾಸಿಟಿಯನ್ನು, ಖರೀದಿ ಮಾಡುವ ಕೆಪಾಸಿಟಿಯನ್ನು ಹೆಚ್ಚಿಗೆ ಮಾಡುವ ಪ್ರಯತ್ನವನ್ನು ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಣದುಬ್ಬರ, ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗ್ತಾ ಇರೋದು ಭಾರತದ ಆರ್ಥಿಕ ಸ್ಥಿರತೆ ಮೇಲೂ ಕೂಡ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಮಧ್ಯಮ ಹಾಗೆ ಬಡ ವರ್ಗದವರ ಕೈಯಲ್ಲಿ ಹಣ ಉಳಿಯುವಂತೆ ಮಾಡಬೇಕು ಅಂದರೆ ತೆರಿಗೆ ವಿನಾಯಿತಿಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಸರ್ಕಾರದ ಮೇಲೂ ಕೂಡ ಇದೆ. ನಿರೀಕ್ಷೆ 15 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ರೆ, 15 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ರೆ ಮೋದಿ ಸರ್ಕಾರ ತೆರಿಗೆ ಪ್ರಮಾಣದಲ್ಲಿ ಇಳಿಕೆಯನ್ನ ಮಾಡಬಹುದು ಅನ್ನೋದು. ಭಾರತದಲ್ಲಿ ಸದ್ಯ 2 ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ಗಳಿದೆ. ನಿಮಗೆ ಗೊತ್ತಿರೋ ಹಾಗೆ ಓಲ್ಡ್ ರೆಜಿಮ್ ಹಾಗೆ ಹೊಸ ಪದ್ಧತಿ. ಹಳೆ ತೆರಿಗೆ ಪದ್ಧತಿ 2020ರ ನಂತರದಲ್ಲಿ ಜಾರಿಯಾದ ನ್ಯೂ ಟ್ಯಾಕ್ಸ್ ರೆಜಿಮ್. ಆದಷ್ಟು ಮಂದಿಯನ್ನ ಹೊಸ ತೆರಿಗೆ ಪದ್ಧತಿಯ ಒಳಗೇನೆ ತರಬೇಕು ಅನ್ನೋ ಪ್ರಯತ್ನ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದರೆ ಹಳೆ ಸಿಸ್ಟಮ್ನಲ್ಲಿ ತೆರಿಗೆ ಇನ್ಕಮ್ ಟ್ಯಾಕ್ಸನ್ನು ಕ್ಲೈಮ್ ಮಾಡ್ಕೊಳ್ತಾ ಇರೋರು, ಫೈಲ್ ಮಾಡ್ಕೊಳ್ತಾ ಇರೋರಿಗೆ ಹೆಚ್ಚಿನ ವಿನಾಯಿತಿಗಳು ಸಿಗ್ತಾ ಇದೆ. ಹೀಗಾಗಿ ಹೊಸ ಆದಾಯ ತೆರಿಗೆ ಪದ್ಧತಿ ಇದರ ಅಡಿಯಲ್ಲಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ಕೊಳ್ತಿದ್ದಾರೆ ಅವ್ರಿಗೂ ಹೆಚ್ಚಿನ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಹೆಚ್ಚು ಆದಾಯ ತೆರಿಗೆ ಕಟ್ಟೋರು ಹಳೆ ಟ್ಯಾಕ್ಸ್ ಸಿಸ್ಟಮನ್ನು ಬಳಸ್ತಾ ಇದ್ದಾರೆ. ಇದನ್ನು ಮರ್ಜ್ ಮಾಡುವ ಪ್ರಯತ್ನದ ಭಾಗವಾಗಿ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ನ ಅಡಿಯಲ್ಲಿ ತರುವ ಪ್ರಯತ್ನದ ಭಾಗವಾಗಿಯೂ ಕೂಡ ಒಂದಷ್ಟು ಬದಲಾವಣೆಗಳನ್ನು, ಸುಧಾರಣೆಯನ್ನು ಈ ಬಜೆಟ್ನ ಮೂಲಕ ತರುವ ನಿರೀಕ್ಷೆ ಇದೆ. ಮೋದಿ ನೇತೃತ್ವದ ಸರ್ಕಾರದ ಸ್ಲೋಗನ್ ಇದಿದೆ ಅಚ್ಚೇ ದಿನ್. ಭಾರತಕ್ಕೆ ಈ ಬಜೆಟ್ನ ಮೂಲಕ ಅಚ್ಚೇ ದಿನ್ ಬರುತ್ತಾ, ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದವರಿಗೆ ಅಚ್ಚೇ ದಿನ್ ಬರುತ್ತಾ ಅನ್ನೋ ನಿರೀಕ್ಷೆ ಸಹಜವಾಗಿದೆ. ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಸಿಹಿ ಸುದ್ದಿ ಫಿಕ್ಸ್ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಧ್ಯಮ ವರ್ಗದ ಮೇಲಿರುವ ತೆರಿಗೆಯ ಹೊರೆಯನ್ನ ಇಳಿಸುವ ಸಾಧ್ಯತೆ ಇದೆ ಬಾರಿಯ ಬಜೆಟ್ನಲ್ಲಿ. ಇದಕ್ಕೆ ಪ್ರಮುಖವಾಗಿ ಕಾರಣ ಇರೋದು ಮಾರ್ಕೆಟ್ ಇನ್ಫ್ಲೋ, ಅಂದರೆ ಬಡ ಹಾಗೆ ಮಧ್ಯಮ ವರ್ಗದವರ
ಕೊಳ್ಳುವಿಕೆಯ ಕೆಪಾಸಿಟಿಯನ್ನು, ಖರೀದಿ ಮಾಡುವ ಕೆಪಾಸಿಟಿಯನ್ನು ಹೆಚ್ಚಿಗೆ ಮಾಡುವ ಪ್ರಯತ್ನವನ್ನು ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಣದುಬ್ಬರ, ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗ್ತಾ ಇರೋದು ಭಾರತದ ಆರ್ಥಿಕ ಸ್ಥಿರತೆ ಮೇಲೂ ಕೂಡ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಮಧ್ಯಮ ಹಾಗೆ ಬಡವರ್ಗದವರ ಕೈಯಲ್ಲಿ ಹಣ ಉಳಿಯುವಂತೆ ಮಾಡಬೇಕು ಅಂದರೆ ತೆರಿಗೆ ವಿನಾಯಿತಿಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಸರ್ಕಾರದ ಮೇಲೂ ಕೂಡ ಇದೆ. ನಿರೀಕ್ಷೆ 15 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ರೆ 15 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ರೆ ಮೋದಿ ಸರ್ಕಾರ ತೆರಿಗೆ ಪ್ರಮಾಣದಲ್ಲಿ ಇಳಿಕೆಯನ್ನ ಮಾಡಬಹುದು ಅನ್ನೋದು. ಭಾರತದಲ್ಲಿ ಸದ್ಯ 2 ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ಗಳಿದೆ. ನಿಮಗೆ ಗೊತ್ತಿರೋ ಹಾಗೆ ಓಲ್ಡ್ ರೆಜಿಮ್ ಹಾಗೆ ಹೊಸ ಪದ್ಧತಿ, ಹಳೆ ತೆರಿಗೆ ಪದ್ಧತಿ 2020ರ ನಂತರದಲ್ಲಿ ಜಾರಿಯಾದ ನ್ಯೂ ಟ್ಯಾಕ್ಸ್ ರೆಜಿಮ್. ಆದಷ್ಟು ಮಂದಿಯನ್ನ ಹೊಸ ತೆರಿಗೆ ಪದ್ಧತಿಯ ಒಳಗೇನೆ ತರಬೇಕು ಅನ್ನೋ ಪ್ರಯತ್ನ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದರೆ ಹಳೆ ಸಿಸ್ಟಮ್ನಲ್ಲಿ ತೆರಿಗೆ ಇನ್ಕಮ್ ಟ್ಯಾಕ್ಸನ್ನು ಕ್ಲೈಮ್ ಮಾಡ್ಕೊಳ್ತಾ ಇರೋರು, ಫೈಲ್ ಮಾಡ್ಕೊಳ್ತಾ ಇರೋರಿಗೆ ಹೆಚ್ಚಿನ ವಿನಾಯಿತಿಗಳು ಸಿಗ್ತಾ ಇದೆ. ಹೀಗಾಗಿ ಹೊಸ ಆದಾಯ ತೆರಿಗೆ ಪದ್ಧತಿ ಇದರ ಅಡಿಯಲ್ಲಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ಕೊಳ್ತಿದ್ದಾರೆ ಅವ್ರಿಗೂ ಹೆಚ್ಚಿನ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಹೆಚ್ಚು ಆದಾಯ ತೆರಿಗೆ ಕಟ್ಟೋರು ಹಳೆ ಟ್ಯಾಕ್ಸ್ ಸಿಸ್ಟಮನ್ನು ಬಳಸ್ತಾ ಇದ್ದಾರೆ. ಇದನ್ನು ಮರ್ಜ್ ಮಾಡುವ ಪ್ರಯತ್ನದ ಭಾಗವಾಗಿ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ನ ಅಡಿಯಲ್ಲಿ ತರುವ ಪ್ರಯತ್ನದ ಭಾಗವಾಗಿಯೂ ಕೂಡ ಒಂದಷ್ಟು ಬದಲಾವಣೆಗಳನ್ನು, ಸುಧಾರಣೆಯನ್ನು ಈ ಬಜೆಟ್ನ ಮೂಲಕ ತರುವ ನಿರೀಕ್ಷೆ ಇದೆ. ಮೋದಿ ನೇತೃತ್ವದ ಸರ್ಕಾರದ ಸ್ಲೋಗನ್ ಇದಿದೆ, ಅಚ್ಚೇ ದಿನ್. ಭಾರತಕ್ಕೆ ಈ ಬಜೆಟ್ನ ಮೂಲಕ ಅಚ್ಚೇ ದಿನ್ ಬರುತ್ತಾ, ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದವರಿಗೆ ಅಚ್ಚೇ ದಿನ್ ಬರುತ್ತಾ ಅನ್ನೋ ನಿರೀಕ್ಷೆ ಸಹಜವಾಗಿದೆ. ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಸಿಹಿ ಸುದ್ದಿ ಫಿಕ್ಸ್ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಧ್ಯಮ ವರ್ಗದ ಮೇಲಿರುವ ತೆರಿಗೆಯ ಹೊರೆಯನ್ನು ಇಳಿಸುವ ಸಾಧ್ಯತೆ ಇದೆ ಬಾರಿಯ ಬಜೆಟ್ನಲ್ಲಿ. ಇದಕ್ಕೆ ಪ್ರಮುಖವಾಗಿ ಕಾರಣ ಇರೋದು ಮಾರ್ಕೆಟ್ ಇನ್ಫ್ಲೋ, ಅಂದರೆ ಬಡ ಹಾಗೆ ಮಧ್ಯಮ ವರ್ಗದವರ ಕೊಳ್ಳುವಿಕೆಯ ಕೆಪಾಸಿಟಿಯನ್ನು, ಖರೀದಿ ಮಾಡುವ ಕೆಪಾಸಿಟಿಯನ್ನು ಹೆಚ್ಚಿಗೆ ಮಾಡುವ ಪ್ರಯತ್ನವನ್ನು ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಹಣದುಬ್ಬರ, ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗ್ತಾ ಇರೋದು ಭಾರತದ ಆರ್ಥಿಕ ಸ್ಥಿರತೆ ಮೇಲೂ ಕೂಡ ನೇರವಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಮಧ್ಯಮ ಹಾಗೆ ಬಡವರ್ಗದವರ ಕೈಯಲ್ಲಿ ಹಣ ಉಳಿಯುವಂತೆ ಮಾಡಬೇಕು ಅಂದರೆ ತೆರಿಗೆ ವಿನಾಯಿತಿಯನ್ನು ಕೊಡಲೇಬೇಕಾದ ಅನಿವಾರ್ಯತೆ ಸರ್ಕಾರದ ಮೇಲೂ ಕೂಡ ಇದೆ. ನಿರೀಕ್ಷೆ 15 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ರೆ 15 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ರೆ ಮೋದಿ ಸರ್ಕಾರ ತೆರಿಗೆ ಪ್ರಮಾಣದಲ್ಲಿ ಇಳಿಕೆಯನ್ನ ಮಾಡಬಹುದು ಅನ್ನೋದು. ಭಾರತದಲ್ಲಿ ಸದ್ಯ 2 ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ಗಳಿದೆ. ನಿಮಗೆ ಗೊತ್ತಿರೋ ಹಾಗೆ ಓಲ್ಡ್ ರೆಜಿಮ್ ಹಾಗೆ ಹೊಸ ಪದ್ಧತಿ, ಹಳೆ ತೆರಿಗೆ ಪದ್ಧತಿ 2020ರ ನಂತರದಲ್ಲಿ ಜಾರಿಯಾದ ನ್ಯೂ ಟ್ಯಾಕ್ಸ್ ರೆಜಿಮ್. ಆದಷ್ಟು ಮಂದಿಯನ್ನ ಹೊಸ ತೆರಿಗೆ ಪದ್ಧತಿಯ ಒಳಗೇನೆ ತರಬೇಕು ಅನ್ನೋ ಪ್ರಯತ್ನ ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದರೆ ಹಳೆ ಸಿಸ್ಟಮ್ನಲ್ಲಿ ತೆರಿಗೆ ಇನ್ಕಮ್ ಟ್ಯಾಕ್ಸನ್ನು ಕ್ಲೈಮ್ ಮಾಡ್ಕೊಳ್ತಾ ಇರೋರು, ಫೈಲ್ ಮಾಡ್ಕೊಳ್ತಾ ಇರೋರಿಗೆ ಹೆಚ್ಚಿನ ವಿನಾಯಿತಿಗಳು ಸಿಗ್ತಾ ಇದೆ. ಹೀಗಾಗಿ ಹೊಸ ಆದಾಯ ತೆರಿಗೆ ಪದ್ಧತಿ ಇದರ ಅಡಿಯಲ್ಲಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ಕೊಳ್ತಿದ್ದಾರೆ ಅವ್ರಿಗೂ ಹೆಚ್ಚಿನ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಹೆಚ್ಚು ಆದಾಯ ತೆರಿಗೆ ಕಟ್ಟೋರು ಹಳೆ ಟ್ಯಾಕ್ಸ್ ಸಿಸ್ಟಮನ್ನು ಬಳಸ್ತಾ ಇದ್ದಾರೆ. ಇದನ್ನು ಮರ್ಜ್ ಮಾಡುವ ಪ್ರಯತ್ನದ ಭಾಗವಾಗಿ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ನ ಅಡಿಯಲ್ಲಿ ತರುವ ಪ್ರಯತ್ನದ ಭಾಗವಾಗಿಯೂ ಕೂಡ ಒಂದಷ್ಟು ಬದಲಾವಣೆಗಳನ್ನು, ಸುಧಾರಣೆಯನ್ನು ಈ ಬಜೆಟ್ನ ಮೂಲಕ ತರುವ ನಿರೀಕ್ಷೆ ಇದೆ.